ರೋಡೆಲ್ಲ ಖಾಲಿ ಖಾಲಿ. ಬರ್ತಾರ ನನ್ನ ಗಾಡಿ ಬರ್ತಂದು ಪಂಚರ್ ಹತ್ತತ್ತ ಮಾರ 14 ಕಮ್ಮಿ ಅವರ ಪಂಚರ್ ಪಾಡ್ ಆತೈತೆ ಟೈರ್ ಪೋಯ್ಲಕ್ಕನತೆ ಅವು ತೀರ ತಾಜುಂಡತ್ತೆ ಡೌನ್ ಅಪ್ಪುಂಡು ಇಂದ ಇದು ಕಾಮಿಡಿ ಅದು ಒಂಥರ ಹಿಮ ಥರ ಇದೆ, ಕ್ಲೌಡ್ ಆಗಿದೆ, ಕಾಣಿಸ್ತಾ ಇದೆ ಗೊತ್ತಿಲ್ಲ. ನಮಸ್ತೆ ಕರ್ನಾಟಕ, ಗುಡ್ ಮಾರ್ನಿಂಗ್ ಆಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು? ರೋಡೆಲ್ಲ ಖಾಲಿ ಖಾಲಿ. ಆ್ಯಕ್ಚುಲಿ ಇವಾಗ ಅರ್ಲಿ ಮಾರ್ನಿಂಗ್ ಒಂದು 6 o'clock ಆಗಿದೆ. ಬಟ್ ರೋಡ್ಗಳು ಹೇಗಿದೆ ನೋಡಿ, ಖಾಲಿ ಖಾಲಿ ಇದೆ. ಹೋಗೋಕ್ಕೂ ಖುಷಿ ಆಗುತ್ತೆ, ರೈಡ್ ಮಾಡೋಕ್ಕೂ ಖುಷಿ ಆಗುತ್ತೆ. ವೆದರು ಪೀಸ್ಫುಲ್ ಆಗಿದೆ. ಆ್ಯಕ್ಚುಲಿ ತುಂತುರು ಮಳೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಮೇಲ್ಗಡೆ ವೆದರ್ ಮಾರ್ನಿಂಗ್ ಆದ ಕಾರಣ ಅದು ಮೋಡ ಇದೆಯಾ ಇಲ್ವಾ, ಮಳೆ ಬರುವ ರೀತಿ ಇದೆಯಾ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಒಂಥರ ಕತ್ಲು ಇದೆ. ಅಂದರೆ ಇವಾಗ ಟೈಮು 5:45-6 ಗಂಟೆ ಅಲ್ವಾ, ಕರೆಕ್ಟಾಗಿ ನಮಗೆ ಗೊತ್ತಾಗ್ತಾ ಇಲ್ಲ ಮೋಡನ ಇಲ್ಲ ವೆದರ್ ಹೇಗೆ ಗೊತ್ತಾಗ್ತಾ ಇಲ್ಲ. ಆದರೆ ಸ್ವಲ್ಪ ಕೂಲಾಗಿದೆ ವೆದರ್ ಮಾತ್ರ. ಆ್ಯಕ್ಚುಲಿ ಬೇರೆ ಕಡೆ ಸೈಕ್ಲೋನ್ ಇರೋದ್ರಿಂದ ಈ ಕಡೆ ಎಲ್ಲ ಮಳೆ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇಷ್ಟು ಬೇಗ ಮಳೆ ಬರಲ್ಲ. ಪ್ರಾರ್ಥನೆ ಮಾಡಿ ಮುಂದುವರಿಸೋಣ ಪಯಣ. ಆ್ಯಕ್ಚುಲಿ ನಾವು ಎಲ್ಲೇ ಲಾಂಗ್ ಹೋಗೋದಾರು ಇಲ್ಲಿ ದೈವದ ಹತ್ರ ಬಂದು ಕೈ ಮುಗಿದು ಹೋಗ್ತೀವಿ. ಬರ್ತಾರ ನನ್ನ ಗಾಡಿ ಬರ್ತಂದು ಹಾಂ ಪಂಚರ್ ಹತ್ತತ್ತ ಮಾರ ಪಂಚರ್ ಒಂಚಿ ಪಾಡ್ದು ഞാൻ പാടുത്തിട്ട് 15 ದಿನ ಗಾಲಿ ಒಂದೆರಡು ಕಮ್ಮಿ ಆವಂತ ಹಾಂ 14 ಕಮ್ಮಿ ಅವರ ಪಂಚರ್ ಪಾಡ್ ಆತೈತೆ ಟೈರ್ ಪೋಯ್ಲಕ್ಕನತೆ ಅವು ಟ್ಯೂಬ್ಲೆಸ್ ಹೆಂಚೆ ಗೊತ್ತುಂಡ ನಿಜ. ಅದು ದೆತ್ತದು ಉಲಾಡಿ ಪ್ಯಾಕಿಂಗ್ ಇದು ಮಲ್ಪೋಡು ಮುಗಲು ಒಯ್ತು ಪುನತೆ 34 ಉಂಡಿ ಅವು ತೀರ ತಾಜುಂಡತ್ತೆ ಡೌನ್ ಅಪ್ಪುಂಡು ಇಂದ ಐತೆ ಕಾಮಿಡಿ ಆಯ್ತು ಮಾರುತ್ತೆ. 32 ಜತ್ತೀನಿ ಡೌನಲ್ಲಿ. 26 ಬಂದದಲ್ಲ, 26 ಇದ್ದದ ಕಿಟ್ಟದಲ್ಲ. ರನ್ನಿಂಗ್ ಡೈರಿಗೆ ಗಾಲಿ ಜಿಂಜಿ ಉಂಡತ್ತೆ ಆ್ಯಕ್ಚುಲಿ. ಅವು ಏತಿ ಒಂಜಿ ಪಾಯಿಂಟ್ ಹಾಕ್ತಿ ಗುರಿ ಪಾಡ್ನಾಗ ನಾನು ಡೌನ್ ಬಿಸಿ ರೋಡ್ ತಾನ ಚಪ್ಪ ಕಟ್ಟೋದು ನೋಡಿ ತಲ ಬಿಜತ ಬರಡನೆ ಆಗ ಅತ್ತಿ ಕೂತ್ಕೋ. ಮಳೆ ಬಂದಿದೆಯಾ? ಎಂತ ಮಾಡುವ? ಕಾರಲ್ಲಿ ಹೋಗುವ? ಹಾಂ ಆ್ಯಕ್ಚುಲಿ ಸ್ನೇಹಿತರೆ ಏನಾಯ್ತಂದರೆ ಪೆಟ್ರೋಲ್ ಪಂಪಲ್ಲಿ ಬ್ಲೂ ಚೆಕ್ ಮಾಡಿಸ್ತು. ಹಾಕಿ ಒಂದು 10 days ಮೇಲಾಗಿತ್ತು. ಏರ್ ಮಾತ್ರ 14 ಇತ್ತು ಹಿಂದ್ಗಡೆದ್ದು ಗಾಡಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಸಲ ಆಣಿ ಚುಚ್ಚಿ ಪಂಚರ್ ಆಗಿತ್ತು. ಆ್ಯಕ್ಚುಲಿ ಒಂದು ಸಲ ಗಾಡಿ ಪಂಚರ್ ಆಯಿತು ಅಂತಂದರೆ ಟ್ಯೂಬ್ಲೆಸ್ ನೀವು ಹಾಕ್ಸಿದ್ರು ಲೈಟ್ಲಿ ಅದು ಪಂಚರ್ ಇರುತ್ತೆ. ಯಾಕಂದರೆ ಅವರು
ಡೈರೆಕ್ಟ್ ಗಮ್ ಹಾಕಿ ತೂತಲ್ಲಿ ಹಾಕಿ ಹಿಡಿತಾರಲ್ಲ, ಹಾಕ್ದಾಗ ಏನಾಗುತ್ತೆ ಅಂದರೆ ರನ್ನಿಂಗಲ್ಲಿ ಅದು ಲೆವೆಲ್ ಆಗಿ ಗಮ್ಮೆಲ್ಲ ಹೋಗಿ ಮತ್ತೆ ತಿರ್ಗಿ ನಿಮಗೆ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಒಂದು ಇವಾಗ ನೋಡ್ಬೇಕಾದ್ರೆ 14 ಇತ್ತು, ನೈಟ್ ಪಂಚರ್ ಇರ್ಬೋದು ಅಂತ ಅನಿಸ್ತದೆ. ಯಾಕಂದರೆ ಇಟ್ಟ ಗಾಡಿ ಅಷ್ಟೊಂದು ಕಮ್ಮಿ ಆಗಲ್ಲ, ಒಂದು 5 to 6 ಕಮ್ಮಿ ಆಗ್ಬೋದು. ಇದು ಆಲ್ರೆಡಿ ಒಂದು 20ವರೆಗೂ ಗಾಡಿ ಕಮ್ಮಿ ಆಗಿದೆ. ಮತ್ತು ಟ್ಯೂಬ್ಲೆಸ್ ಆದ ಕಾರಣ ಏನಾಗಲ್ಲ, ಗಾಳಿ ಇಲ್ಲದಿದ್ದರೂ ಹೋಗ್ಬೋದು. ಬಟ್ ಸುಮ್ಮನೆ ರಿಮ್ ಎಲ್ಲ ಹೋಗೋದು, ಬೆಂಡ್ ಆಗೋದು ರಿಸ್ಕ್ ಅಲ್ವಾ. ನಿನ್ನೆ ಮಾತ್ರ ಸರಿಯಾಗಿ ನೈಟ್ ಮಳೆ ಬಂದಿದೆ ಮೋಸ್ಟ್ಲಿ. ಇಲ್ಲಿ ನೀರು ನೋಡಿ ಯಾವ ರೀತಿ ನಿಂತಿದೆ. ವೆದರ್ ಮಾತ್ರ ಪೀಸ್ಫುಲ್ ಆಗಿದೆ. ಆ್ಯಕ್ಚುಲಿ ನಾವು ತುಂಬ ಸೆಕೆ ಅಂತ ಹೇಳ್ತಾ ಇದ್ದೀವಿ, ಬಟ್ ಇವತ್ತು ನಾವು ಬೆಳಗ್ಗೆ ಹೊರಟಾಗ ಇಲ್ಲಿ ಎಲ್ಲ ಕಡೆ ಮಳೆ ಬಂದು ಆಲ್ರೆಡಿ ಹೋಗಿದೆ. ನಾವಿವಾಗ ಮಳೆಗಾಲದಲ್ಲಿ ಹೋಗ್ತಿದ್ದೀವಿ ಅಂತ ಫೀಲ್ ಬರ್ತಿದೆ, ಆ ರೀತಿ ವೆದರ್ ಇದೆ. ಇಷ್ಟು ದಿನ ಇಲ್ಲದ ಮಳೆ ನಾವು ಹೊರಡೋ ಟೈಮಲ್ಲೇ ಬಂದಿದೆಯಲ್ಲ, ಏನು ಕತೆ. ಮತ್ತು ಈ ರೀತಿ ಮಳೆ ಬಂದಾಗ ಫಸ್ಟ್ ಒಂದು ವಾರ ಮಳೆಯಲ್ಲಿ ಏನಂದರೆ ನಾವು ಬೈಕಲ್ಲಿ ಸ್ಪೀಡಾಗಿ ಅಂದರೆ ಈ ರೀತಿ ಕರು ಇರುತ್ತಲ್ಲ, ಕಟ್ ಇಮಿಡಿಯೇಟಾಗಿ ಹೊಡಿಬಾರ್ದು. ಯಾಕಂದರೆ ಈ ಮರಳುಗಳೆಲ್ಲ ರೋಡಿಗೆ ಬಂದಿರ್ತವೆ ಫಸ್ಟು ಮಳೆಗೆ, ಸ್ಕಿಡ್ ಆಗೋ ಚಾನ್ಸಸ್ಗಳಿರ್ತವೆ. ಆದ್ದರಿಂದ ಫಸ್ಟ್ ಮಳೆಗೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ. ಮತ್ತು ಮಳೆ ಬಂದು ಸೆಟ್ಟಾಗಿರುತ್ತೆ, ಆ ಮಣ್ಣಲ್ಲೇ ಕೂತ್ಕೊಂಡು ಗಟ್ಟಿಯಾಗಿರುತ್ತೆ, ಅದು ಬರಲ್ಲ ರೋಡಿಗೆ. ಮೊದಲು ನಾನು ಚಿಕ್ಕವನಿರುವಾಗ ಈ ಕಡೆ BC ರೋಡ್ ಅಂತಿದೆ, ಮಂಗಳೂರಿಂದ ಒಂದು 30-35 ಕಿಲೋಮೀಟರ್ ದೂರ. ನೈಟೆಲ್ಲ ಬಂದು ಹೋಗ್ತಿತ್ತು. ಅಂದರೆ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಜೊತೆ ನಾನು ಬಂದು ಹೋಗ್ತಿದ್ದೆ. ಆವಾಗ ನಮಗೆ ಹತ್ರ ಅನ್ನಿಸ್ತಿತ್ತು, ರಾತ್ರಿ 11 ಗಂಟೆಗೆಲ್ಲ ಬಂದು ಹೋಗ್ತಿತ್ತು. ಒಂಥರ ಹಿಮ ಥರ ಇದೆ, ಕ್ಲೌಡ್ ಆಗಿದೆ, ಕಾಣಿಸ್ತಾ ಇದೆ ಗೊತ್ತಿಲ್ಲ. ಈ ಬ್ಯಾಟ್ರಿ ಗಾಡಿಗಳು ಅಂದರೆ 2 ವೀಲರ್ಗಳಲ್ಲಿ ಒಂದು 400 ಕಿಲೋಮೀಟರ್ ಕೊಟ್ಟಿದ್ರೆ ಮಾತ್ರ ಎಲ್ಲರೂ ತೊಗೊಳ್ತಾಯಿದ್ರು. ಖಾಲಿ ರೋಡು ಈ ರೀತಿ ಸಡನ್ನಾಗಿ ಲಬಕ್ ಅಂತ ಬಂದರೆ ಕೈಗೆ ಬರುತ್ತೆ ರೀ, ಎಲ್ಲ ಬಾಯಿಗೆ ಬರುತ್ತೆ. ಯಾಕಂದರೆ ಖಾಲಿ ರೋಡನ್ನು ನಾವು ಒಂದ್ಸಲ ಎಕ್ಸೈಟರ್ ಕೊಟ್ಟಾಗ ಕರುವಿಂದ ಒಬ್ಬ ಸಡನ್ನಾಗಿ ಎಂಟ್ರಿ ಕೊಟ್ಟಂತಾದರೆ ಅವನು ಹೈವೇಗೆ ಇಮಿಡಿಯೇಟಾಗಿ ಬರ್ತಾರಂತ ನಮಗೊಂದು ಭಯ ಇರುತ್ತೆ ಮನಸ್ಸಲ್ಲಿ.